ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪ್ರತಿದಿನ ಇದರ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುವಂತೆ ಪ್ರಧಾನಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಸಿಎಂ ಯೋಗಿ ಆದಿತ್ಯನಾಥ್ಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಲ್ತುಳಿತದಿಂದ ಪ್ರಯಾಗ್ರಾಜ್ನಲ್ಲಿ ರೈಲುಗಳ ಸಂಚಾರ ಸದ್ಯಕ್ಕೆ ರದ್ದು ಮಾಡಿದ್ದಾರೆ. ಇವತ್ತು ಸ್ಪೆಷಲಿ ಪ್ರತಿ 5 ನಿಮಿಷಕ್ಕೊಮ್ಮೆ ಒಂದು ರೈಲು ಬೇರೆ ಬೇರೆ ರಾಜ್ಯದಿಂದ ಪ್ರಯಾಗ್ರಾಜ್ಗೆ ಎಂಟ್ರಿ ಕೊಡ್ತಾ ಇತ್ತು. ಒಂದು ಟ್ರೈನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಆಗಮಿಸ್ತಾ ಇದ್ದಾರೆ. ಬಸ್ಗಳ ಮೂಲಕ ಜನ ಆಗಮಿಸ್ತಾ ಇದ್ದಾರೆ. ಅವರು ಸ್ವತಃ ತಾವೇ ವೆಹಿಕಲ್ಗಳನ್ನು ವ್ಯವಸ್ಥೆ ಮಾಡಿಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಫ್ಲೈಟ್ಗಳಲ್ಲಿ ಜನ ಬರ್ತಿದ್ದಾರೆ. ಪ್ರಯಾಗ್ರಾಜ್ ಕೋಟಿ ಕೋಟಿ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಇವತ್ತಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಹಗಲು ರಾತ್ರಿ ಎನ್ನದೇ ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಪುಣ್ಯ ಸ್ನಾನದಲ್ಲಿ ಭಕ್ತರು ನಿರತರಾಗಿದ್ದಾರೆ. ವೃದ್ಧರನ್ನ ಕಾಣ್ತಾ ಇದ್ದೀವಿ, ಮಹಿಳೆಯರನ್ನ ಕಾಣ್ತಿದ್ದೀವಿ, ಯುವಕರನ್ನ ಕಾಣ್ತಾ ಇದ್ದೀವಿ. ಪುಟ್ಟ ಪುಟ್ಟ ಮಕ್ಕಳನ್ನ ಕಂಕಳಲ್ಲಿ ಎತ್ಕೊಂಡು ಬಂದು ಅವರಿಗೂ ಪುಣ್ಯ ಸ್ನಾನವನ್ನ ಮಾಡಿಸೋ ಮೂಲಕ ಅವರಿಗೂ ಪುಣ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪೋಷಕರು ಧಾವಿಸ್ತಾ ಇದ್ದಾರೆ. ಆದರೆ ಕಾಲ್ತುಳಿತ ಸಂಭವಿಸಿದೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಿಶ್ವದ ಅತಿ ದೊಡ್ಡ ರಿಲಿಜಿಯಸ್ ಗ್ಯಾದರಿಂಗ್ ಇದು. ಬೇರೆ ಬೇರೆ ಧಾರ್ಮಿಕ ಸಮ್ಮೇಳನಗಳನ್ನು, ಸಮಾವೇಶಗಳನ್ನು, ಸ್ಥಳಗಳನ್ನು ನಾವು ಗಮನಿಸ್ತೀವಿ. ಅಲ್ಲಿ ಕೋಟಿ ಕೋಟಿ ಜನ ಸೇರಿದರೆ ಪ್ರತಿ 144 ವರ್ಷಗಳಿಗೊಮ್ಮೆ ಇಡೀ ಭಾರತ ಒಂದಾಗುತ್ತೆ. ಅಂತಹ ಪುಣ್ಯ ಸ್ಥಳ ಪ್ರಯಾಗ್ರಾಜ್. ಇವತ್ತು ಒಂದೇ ದಿನ ಸುಮಾರು 10 ಕೋಟಿ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಜಮಾವಣೆಗೊಂಡಿದ್ದಾರೆ. ಡ್ರೋನ್ ವಿಜುವಲ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಭಕ್ತರೇ ಕಂಡು ಬರ್ತಾ ಇದ್ದಾರೆ. ನಮಗೆ ಅಲ್ಲಿ ಯಾವ ವೆಹಿಕಲ್ ಕೂಡ ಕಂಡು ಬರ್ತಾ ಇಲ್ಲ. ತುಂಬ ಜನ ನಾವು ಪ್ರತಿನಿತ್ಯ ವಿಡಿಯೋಸಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಹೋದವರು ತಮ್ಮ ಅನುಭವವನ್ನು ಹಂಚಿಕೊಳ್ತಿದ್ದಾರೆ. 16 ಕಿಲೋಮೀಟರ್ 20 ಕಿಲೋಮೀಟರ್ ಒಂದೇ ಒಂದು ವಾಹನದ ವ್ಯವಸ್ಥೆ ಇಲ್ಲ. ನಾವು ನಡೆದುಕೊಂಡು ಹೋಗ್ತಾ ಇದ್ದೀವಿ. ನಡೆದುಕೊಂಡು ಹೋಗೋದು ಒಂದೇ ದಾರಿ ಅಂತ ಗಂಟು ಮೂಟೆ ಕಟ್ಟಿಕೊಂಡು ಈ ಪವಿತ್ರ ಗಂಗಾ ಘಾಟ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ, ಭಕ್ತರು ಬರ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಕಾಲ್ತುಳಿತ ಆಗಿದೆ ಅಂತ ಸಣ್ಣ ಪುಟ್ಟ ಘಟನೆ ಆದರೂ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲಿಲ್ಲ. ಯಾಕಂದರೆ ಅಷ್ಟು ಬಿಗಿ ಭದ್ರತೆಯನ್ನು ಅಲ್ಲಿ ಕೈಗೊಳ್ಳಲಾಗಿತ್ತು. ಆದರೆ ಇವತ್ತು ಕಂಟ್ರೋಲ್ ಮೀರಿದೆ, ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಅಲ್ಲಿ ನೆರೆದಿರುವಂತಹ ಕ್ರೌಡ್ ಏನಿದೆ ಸಾಕಷ್ಟು ಸಂಖ್ಯೆಯಲ್ಲಿದೆ. ಸೊ SDRF, NDRF ಆಗಿರಬಹುದು, UPಯ ಬೇರೆ ಬೇರೆ ತುಕಡಿಗಳಾಗಿರಬಹುದು, ಪೊಲೀಸರಾಗಿರಬಹುದು, ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಅವರು ಕ್ರೌಡನ್ನು ಕಂಟ್ರೋಲ್ ಮಾಡೋ ಕೆಲಸ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.